ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಮದುವೆಗೆ ಬಂದಿದ್ದ ಮಹಿಳೆ ನಿಗೂಢ ಕಣ್ಮರೆ, ನಾಪತ್ತೆ ಸುತ್ತ ಹಲವು ಅನುಮಾನಗಳ ಹುತ್ತ, ಪೊಲೀಸರ ವಿರುದ್ಧ ಕುಟುಂಬಸ್ಥರ ಆಕ್ರೋಶ. ನಟ ಯಶ್ ತಾಯಿ ಪುಷ್ಪಾ ಸೈಟ್ ವಿವಾದ, ಕೋರ್ಟ್ನಿಂದ ಮಹತ್ವದ ಆದೇಶ, ವಿವಾದಿತ ಜಾಗಕ್ಕೆ ಬಿಗ್ ಟ್ವಿಸ್ಟ್. ಕಾರು ಮತ್ತು ಬೈಕ್ ನಡುವೆ ಭೀಕರ ಅಪಘಾತ, ಪರಾರಿಯಾಗುತ್ತಿದ್ದ ಚಾಲಕನಿಗೆ ಬಿತ್ತು ಧರ್ಮದೇಟು, ಆಲೂರು ತಾಲೂಕಿನ ಮಾಳಿಗನಹಳ್ಳಿಯಲ್ಲಿ ಘಟನೆ. ಹಾಸನದಲ್ಲಿ ಖಾಕಿ ಭರ್ಜರಿ ಬೇಟೆ, ಚೆಕ್ಪೋಸ್ಟ್ನಲ್ಲಿ ಸಿಕ್ಕಿಬಿದ್ದ ಡ್ರಗ್ಸ್ ಗ್ಯಾಂಗ್, 2 ಲಕ್ಷದ ಮಾದಕ ವಸ್ತು ವಶ. ಬೇಲೂರು ತಾಲೂಕಿನಲ್ಲಿ ಮದುವೆಗೆಂದು ಬಂದಿದ್ದ 29 ವರ್ಷದ ಪ್ರಿಯಾಂಕಾ ನಿಗೂಢವಾಗಿ ಕಣ್ಮರೆಯಾಗಿದ್ದು, 30 ಲಕ್ಷದ ಒಡವೆಗಳೊಂದಿಗೆ ನಾಪತ್ತೆಯಾಗಿರುವ ಮಹಿಳೆಯ ಬಟ್ಟೆ ಹಾಗೂ ಒಳ ಉಡುಪುಗಳು ಪತ್ತೆಯಾಗಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಪೊಲೀಸರ ವಿಳಂಬ ಧೋರಣೆಯೇ ಈ ಅನಾಹುತಕ್ಕೆ ಕಾರಣ ಎಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೂಲತಃ ತುಮಕೂರು ಜಿಲ್ಲೆ ಕುಣಿಗಲ್ ನಿವಾಸಿ ಎಂದು ಹೇಳಲಾಗುತ್ತಿರುವ ಪ್ರಿಯಾಂಕಾ ಫೆಬ್ರವರಿ 12ರಂದು ಬೇಲೂರು ಬಸ್ ನಿಲ್ದಾಣದಿಂದ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ತಾಲೂಕಿನ ಕಲ್ಕೆರೆ ಬಳಿ ಮಹಿಳೆಯ ಬಟ್ಟೆ, ಒಳ ಉಡುಪು, ಚಪ್ಪಲಿ ಹಾಗೂ ವ್ಯಾನಿಟಿ ಬ್ಯಾಗ್ ಪತ್ತೆಯಾಗಿದ್ದು, ಮೈ ಮೇಲೆ ಸುಮಾರು 30 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಧರಿಸಿದ್ರು ಎನ್ನಲಾಗುತ್ತಿದ್ದು, ಯಾವುದಾದರೂ ದರೋಡೆಕೋರರ ಕೈವಾಡವಿರಬಹುದೇ ಎಂಬ ಶಂಕೆ ಮೂಡಿದೆ. ಕುಟುಂಬಸ್ಥರ ಪ್ರಕಾರ ನಿನ್ನೆ ಸ್ಥಳಕ್ಕೆ ಬಂದು ನೋಡಿದಾಗ ಬಟ್ಟೆಗಳು ಇರಲಿಲ್ಲ. ಆದರೆ ಇಂದು ಬೆಳಗ್ಗೆ ನೋಡಿದಾಗ ಅದೇ ಸ್ಥಳದಲ್ಲಿ ಮಹಿಳೆಯ ಬಟ್ಟೆ, ಒಳ ಉಡುಪು ಮತ್ತು ವ್ಯಾನಿಟಿ ಬ್ಯಾಗ್ ಪತ್ತೆಯಾಗಿದೆ. ಇದು ಕೊಲೆ ಅಥವಾ ಅಪಹರಣದ ಸಂಚು ಇರಬಹುದೇ ಎಂಬ ಪ್ರಶ್ನೆ ಕಾಡುತ್ತಿದ್ದು, ಮಹಿಳೆ ನಾಪತ್ತೆಯಾದ ಕೂಡಲೇ ದೂರು ನೀಡಲು ಹೋದರೂ ಅರಹಳ್ಳಿ ಮತ್ತು ಬೇಲೂರು ಪೊಲೀಸರು ಸ್ಪಂದಿಸಿಲ್ಲ ಎಂದು ಕುಟುಂಬದ ಸದಸ್ಯರು ಗಂಭೀರ ಆರೋಪ ಮಾಡಿದ್ದಾರೆ. ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ದಾಖಲಿಸಿಕೊಂಡು ತನಿಖೆ ನಡೆಸಲಾಗುತ್ತಿದೆ. ಬೇಲೂರು ಸ್ಟೇಷನ್ ಅಲ್ಲಿ ಒಂದು 0 FIR ರಿಜಿಸ್ಟರ್ ಆಗಿತ್ತು. ಒಂದು ಲೇಡಿ ಪ್ರಿಯಾಂಕಾ ಅಂತ 28 ವರ್ಷ ಏಜ್, ಅವ್ರ ಬಗ್ಗೆ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು. ಅದಾದ್ಮೇಲೆ ಅರೆಹಳ್ಳಿ ಎಲ್ಲ 0 FIR ಟ್ರಾನ್ಸ್ಫರ್ ಆಗಿತ್ತು ನಿನ್ನೆ. ಇವತ್ತು ನಮಗೆ ಬೆಳಿಗ್ಗೆ ಆ ಲೇಡಿದು ಬಟ್ಟೆ ಸಿಕ್ಕಿದೆ, ಬಟ್ಟೆ, ಸ್ಲಿಪ್ಪರ್ ಮತ್ತು ಒಂದು ವ್ಯಾನಿಟಿ ಬ್ಯಾಗ್. ಅವರದು ಕುರ್ತಾ, ಪ್ಯಾಂಟ್ ಮತ್ತೆ ವ್ಯಾನಿಟಿ ಬ್ಯಾಗ್ ನಮಗೆ 3 ಕಡೆ ಸಿಕ್ಕಿದೆ. ಸೊ ಇನ್ನೂ ತನಿಖಾ ನಡೀತಾ ಇದೆ. ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ನಾವು ತಗೊಳ್ತಾ ಇದ್ದೀವಿ ಅಂಡ್ ಅವರಿಗೆ ಟ್ರೇಸ್ ಮಾಡಲಿಕ್ಕೆ ನಾವು ಸಾಕಷ್ಟು ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಅವರು ಆಕ್ಚುಲಿ ಮದುವೆ ಆಗಿತ್ತು, ಅವರದು ಗಂಡನ್ ಮನೆ ಕುಣಿಗಲಲ್ಲಿದೆ. ಇಲ್ಲಿ ಅವರು ಬಂದಿದ್ದರು ಒಂದು ಮದುವೆ ಅಟೆಂಡ್ ಮಾಡಲಿಕ್ಕೆ ಅರೆಹಳ್ಳಿ PS ಜೂರಿಸ್ಡಿಕ್ಷನ್ ಅಲ್ಲಿ. ಸೊ ಚಿಕ್ಕಮಗಳೂರಲ್ಲಿ ಹೋಗಿದ್ದರು ಮದುವೆ ಅಟೆಂಡ್ ಮಾಡಲಿಕ್ಕೆ. ಮತ್ತೆ ಡೇ ಬಿಫೋರ್ ಯೆಸ್ಟರ್ಡೇ ಅವರು 6:30 ಮನೆಯಿಂದ ಬಿಟ್ಟಿದ್ದಾರೆ. ಕಾಯಿಮಾರ ಬಸ್ ಸ್ಟ್ಯಾಂಡ್ಗೆ ಅವರು ಹೋಗಿದ್ದಾರೆ, ತಾಯಿ ಜೊತೆಗೆ ಹೋಗಿದ್ದಾರೆ. ಅಲ್ಲಿಂದ ಅವರು ವಾಪಸ್ ಹೋಗ್ತೀನಿ ಅಂತ ಹೇಳಿದ್ದಾರೆ ಪ್ರೈಮರಿ ಮಾಹಿತಿ ಪ್ರಕಾರ. ಅದಾದ ನಂತರ ಅರೌಂಡ್ 8-7 ಇನ್ ದ ನೈಟ್ ಅವ್ರದ್ದು ಫೋನ್ ಸ್ವಿಚ್ ಆಫ್ ಆಗಿದೆ. ಅದಾದ ನಂತರ ನಿನ್ನೆ ಬೆಳಿಗ್ಗೆ ಅವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಬಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ. ಇಲ್ಲಿ ಇವತ್ತು ಬೆಳಿಗ್ಗೆ ಬಟ್ಟೆಗಳು ಸಿಕ್ಕಿದೆ, ಮತ್ತೆ ಒಂದು ವ್ಯಾನಿಟಿ ಬ್ಯಾಗ್ ಸಿಕ್ಕಿದೆ 3 ಕಡೆ. ನಮಗೆ ನಾವು ಎಲ್ಲ ಆಲ್ ಆ್ಯಂಗಲ್ಸ್ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ, ಮತ್ತೆ ಸಾಕಷ್ಟು ಎಫರ್ಟ್ಸ್ ನಾವು ಮಾಡ್ತಾ ಇದ್ದೀವಿ ಅವರಿಗೆ ರಿಕವರ್ ಮಾಡಲಿಕ್ಕೆ. ಈ ತರ ಅಲಿಗೇಷನ್ಸ್. ಗುರುವಾರ ಬೆಳಗ್ಗೆ ಮದುವೆಗೆ ಅಂತ 5 ಗಂಟೆಗೆ ಕುಣಿಗಲ್ಲ ನಾನೇ ಬಸ್ ಹತ್ತಿದೆ. ಅಲ್ಲಿಂದ ಬಸ್ ಹತ್ತಿ ಮದುವೆಗೆ ಹೋಗಿದ್ದಾರೆ. ಚಿಕ್ಕಮಂಗ್ಳೂರು ಮದುವೆಗೆ ಹೋಗಿ ಮದುವೆನ ಮುಗಿಸ್ಕೊಂಡು ತಿರ್ಗಿ ಮಧ್ಯಾಹ್ನ 1:15 ನಾನೇ ಫೋನ್ ಮಾಡಿದೆ. ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂದ್ಲು. ಆಯ್ತು ಅಂದ್ಬಿಟ್ಟು ಸುಮ್ಮನೆ ಅಲ್ಲಿಂದ ಬೇಲೂರಿಗೆ ಹೋಗಿ, ಬೇಲೂರಿಂದ ಕೈಮಾರಕ್ಕೆ ಹೋಗಿ ಮನೆಗೆ ಹೋಗಿದ್ದಾರೆ. ಅವ್ರ ತಾಯಿ ಮನೆ ಅದು. ಮನೆಗೆ ಹೋಗಿ ತಿರ್ಗಾ ಮನೇಲಿದ್ದೆ. 5:30-6 ಗಂಟೆಗೆ ತಿರ್ಗಾ ಫೋನ್ ಮಾಡಿದೆ. ಹೊಡ್ತಾ ಇದ್ದೀನಿ, ಈಗ ಹೊಡ್ತೀನಿ ಅಂತ ಅವಳೇ ಫೋನ್ ಮಾತಾಡಿ ಹೊರಟ್ಲು. 6:30-6:45 ಬಿಟ್ಟಿದ್ದಾಳೆ ಕೈಮರನ. ಅಲ್ಲಿಂದ ಬೇಲೂರಿಗೆ ಬಂದಿದ್ದಾಳೆ. ಬೇಲೂರಿಗೆ ಬಂದ್ಮೇಲೆ ನಮಗೆ ನಾನು ತಿರ್ಗಾ ಎಲ್ಲೋ ಬರ್ತಾ ಇರಬೇಕು ಅಂತ ಸುಮ್ಮನಾದೆ. 8:30ಗೆ ಫೋನ್ ಮಾಡಿದೆ, ಫೋನ್ ಸ್ವಿಚ್ ಆಫ್ ಬರ್ತಾಯಿತ್ತು. ಹತ್ತಿಂದ ಈಚೆಗೆ ನಮ್ಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ತಿರ್ಗಾ ಮಾರ್ನಿಂಗು ನೈಟೆಲ್ಲ ಕುಣಿಗಲ್ಗೆ ಬಂದು ಹುಡುಕ್ತೇನೋ ಬಸ್ಸಲ್ಲಿ ಬರ್ಬೇಕಾದ್ರೆ ಫೋನ್ ಸ್ವಿಚ್ ಆಫ್ ಆಗಿರ್ಬೋದು, ಎಲ್ಲ ಹತ್ತತ್ರಕ್ಕೆ ಬಂದಾಗ ಯಾರ್ದಾರ ಫೋನ್ ಮಾಡ್ತಾರೆ ಅಂದ್ಬಿಟ್ಟು ಕುಣಿಗಲ್ಗೆ ಬಂದವನು. ಬೆಳಗಾನ ಕುಣಿಗಲಲ್ಲಿ ವೆಯ್ಟ್ ಮಾಡಿದೆ, ಬರಲಿಲ್ಲ. ಆಗ ತಿರ್ಗಾ ಶುಕ್ರವಾರ ಬೆಳಗ್ಗೆ ಇಲ್ಲಿ ಧರ್ಮಸ್ಥಳ ಪಾದಯಾತ್ರೆ ಹೋಗೋರು ಆಧಾರ್ ಕಾರ್ಡ್ ಬಿದ್ದಿದೆ ಅಂತ ಫೋನ್ ಮಾಡಿದ್ರು. ಆಧಾರ್ ಕಾರ್ಡಲ್ಲಿ ನನ್ನ ನಂಬರ್ ಇದೆ. ಹಾಗಾಗಿ ಹುಡುಕೊಂಬಂದು ಇಲ್ಲಿ ನೆನ್ನೆಲ್ಲ ಕಂಪ್ಲೇಂಟ್ ಕೊಡೋಕ್ಕೆ ಟ್ರೈ ಮಾಡಿದ್ರು. ಕಂಪ್ಲೇಂಟ್ ಬಿಕ್ಕೋಡಿಗೆ ಬಂದ್ಬಿಟ್ಟು ಬಿಕ್ಕೋಡಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ಬಟ್ಟೆ ಗಿಟ್ಟೆಲ್ಲ ಚೇಂಜ್ ಮಾಡ್ಕೊಂಡು ನೆಕ್ಸ್ಟು ಬಸ್ ಹತ್ತಕ್ಕೆ ಅವ್ರ ಅಮ್ಮ ಹೋಗಿದ್ದಾರೆ 6:30.
6:30 6:45 ಆಯಿತು ಸರ್ ಅವ್ರು ಬಸ್ ಹತ್ಬೇಕಾರೆ. ಅಷ್ಟೇ ಸರ್ ಗೊತ್ತಿರೋದು. ಬಸ್ ಹತ್ಬಿಟ್ಟು ಹೋಗಿದ್ದಾಳೆ. ಹೋದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನನಗೆ ಒಟ್ಟು ಸರಿ 8 ಗಂಟೆ 7 ನಿಮಿಷ ಫೋನ್ ಮಾಡಿದ್ದಾಳೆ ನನಗೆ. 8 ಗಂಟೆ 7 ನಿಮಿಷ ನನಗೆ ಫೋನ್ ಮಾಡಿದ್ದಾಳೆ. ಆಂಟಿ ನಾನೀಗ ಹೊರಟೆ, ನನಗೆ ಯಾರೋ ಪರಿಚಯದವ್ರು ಸಿಕ್ಕಿದ್ರು ಅಂತ ಹೇಳಿದ್ಲು. ಅದು ಆದಮೇಲೆ ಅಷ್ಟೊತ್ತಿಗೆ ತಿಂಡಿ ಗಿಂಡಿ ತಗೊಂಡೆ ಅಂದ್ಲು. ಅಷ್ಟೊತ್ತಿಗೆ ಫೋನು ಗಾಳಿಗೆ ಸೌಂಡ್ ಕೇಳಿಸ್ತು, ಎಲ್ಲ ಕಟ್ ಆಯಿತು ಸರ್. ರಿಟರ್ನ್ ಕಟ್ ಆಯ್ತಲ್ಲ, ಯಾರೋ ಸಿಕ್ಕಿದ್ರು ಅಂದಲ್ಲ, ನೋಡೋಣ ಯಾರು ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ನಾನು ಫೋನ್ ಮಾಡ್ತಾನೆ ಇದ್ದೆ. ಫೋನ್ ಮಾಡಿ ಒಂದು 3-4 ಸತಿ ಟ್ರೈ ಮಾಡಿದೆ, ಫೋನ್ ರಿಸೀವ್ ಆಗಲೇ ಇಲ್ಲ. ರಿಂಗ್ ಆಗ್ತಾ ಇತ್ತು ಬಟ್ ರಿಸೀವ್ ಮಾಡಲಿಲ್ಲ. ಮತ್ತೊಂದು 10 ನಿಮಿಷ ಬಿಟ್ಟು ಮತ್ತೆ ಮಾಡ್ತೀನಿ, ಮತ್ತೆ ಫೋನ್ ಸ್ವಿಚ್ ಆಫ್ ಅಂತಲೇ ಬರ್ತಿತ್ತು. ಅದು ಮೇಲೆ ಅವ್ರ ಯಜಮಾನ್ರು ಫೋನ್ ಮಾಡಿದ್ರು, ನಿಮಗೇನಾದ್ರು ಫೋನ್ ಮಾಡಿದಾಳ ಅಂತ. ಇಲ್ಲ ಸರ್, ಅವ್ರು ನನಗೆ ಫೋನ್ ಮಾಡಿಲ್ಲ ಅಂದೆ. ಹಿಂಗೆ ಅಂದ್ಲು ಅಂತ ನಾನು ಅವ್ರಿಗೆ ಹೇಳಿದೆ. ಆಮೇಲೆ ಅವರು ನಿಮಗೆ ಮಾಡಿದ್ರ ಅಂತ ನಾನು ಕೇಳಿದೆ, ಇಲ್ಲ ಮಾಡಿಲ್ಲ ಅಂತ ಅಂದರು. ಅಷ್ಟೇ ಸರ್ ಆಗಿದ್ದು. ಮತ್ತೆ ಟ್ರೈ ಮಾಡ್ತಾನೆ ಇದ್ವಿ. ಆಮೇಲೆ ಎಷ್ಟೊತ್ತಾದರೂ ಗೊತ್ತಾಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರ ಚಿಕ್ಕಪ್ಪನು, ಅವ್ರ ಅಮ್ಮನು ಮತ್ತು ಅವ್ರ ಅತ್ತೆ ಮಗನು ಸೀದಾ ಕುಣಿಗಲ್ಲಿಗೆ ಹೋದ್ರು. ರಾತ್ರಿ 2 ಗಂಟೆ ಕುಣಿಗಲ್ಲಿಗೆ ಹೋದ್ರು ಸರ್. ಇಲ್ಲಿ ನಿನ್ನೆ ನಾವು ಸ್ಟೇಷನ್ ಇಲ್ಲಿದ್ದು ಸರ್. ಇಲ್ಲಿ ಪಾದಯಾತ್ರೆಗೆ ಹೋಗ್ತಾರಲ್ಲ, ಅವರಿಗೆ ಆಧಾರ್ ಕಾರ್ಡ್ ಸಿಕ್ಕಿತ್ತಂತೆ. ಆ ಆಧಾರ್ ಕಾರ್ಡ್ ನಂಬರಲ್ಲಿ ಅವ್ರ ಯಜಮಾನ್ರ ನಂಬರ್ ಇತ್ತಲ್ಲ, ಅದಕ್ಕೆ ಅವ್ರ ಗಂಡಂಗೆ ಫೋನ್ ಮಾಡಿದ್ದಾರೆ. ಅವ್ರ ಗಂಡಂಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಅಂತ ಸಿಕ್ಕಿದೆಯಂತೆ ಅಂತ ಹೇಳಿದ್ದಾರೆ. ಅಲ್ಲಿ ಮನೇಲಿದ್ದವ್ರು ಸ್ವಲ್ಪ ಜನ ಇಲ್ಲಿ ಬಂದು ಇದೇ ಸ್ಪಾಟಲ್ಲಿ ಹುಡುಕಿದ್ದಾರೆ, ಆಧಾರ್ ಕಾರ್ಡ್ ಸಿಕ್ಕಿದೆಯಲ್ಲ ಅಂತ ಹೇಳ್ಬಿಟ್ಟು. ಆಧಾರ್ ಕಾರ್ಡ್ ಎಲ್ಲ ಇಸ್ಕೊಂಡು ಎಲ್ಲ ಕಡೆ ನೋಡ್ಕೊಂಡು ಇಲ್ಲೆಲ್ಲ ವಿಚಾರಿಸಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪಾ ಅವರಿಗೆ ಸೇರಿದ ಹಾಸನದ ವಿದ್ಯಾನಗರದ ವಿವಾದಿತ ಜಾಗಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಳೆದ ವರ್ಷದಿಂದ ನಡೆಯುತ್ತಿದ್ದ ಕಾನೂನು ಹೋರಾಟದಲ್ಲಿ ಹಾಸನ ಜೆಎಂಎಫ್ಸಿ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ಹಾಸನ ನಗರದ ವಿದ್ಯಾನಗರದಲ್ಲಿರುವ ನಟ ಯಶ್ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವರಿಗೆ ಸೇರಿದ ನಿವೇಶನದ ಕಾಂಪೌಂಡ್ ತೆರವು ಪ್ರಕರಣ ಈಗ ಕ್ಲೈಮ್ಯಾಕ್ಸ್ ಅಂತ ತಲುಪಿದ್ದು, ಜಾಗದ ಮಾಲೀಕತ್ವದ ಬಗ್ಗೆ ಪುಷ್ಪಾ ಹಾಗೂ ಜಿಪಿಎ ಹೋಲ್ಡರ್ ದೇವರಾಜ್ ನಡುವೆ ದೀರ್ಘಕಾಲದಿಂದ ಜಟಾಪಟಿ ನಡೆಯುತ್ತಿತ್ತು. ಈಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಸನ ಜೆಎಂಎಫ್ಸಿ ನ್ಯಾಯಾಲಯ ಆಸ್ತಿಯ ಸ್ವರೂಪ ಬದಲಿಸದಂತೆ ಅರ್ಜಿದಾರರಿಗೆ ಖಡಕ್ ತಾಕೀತು ಮಾಡಿದೆ. ಕಳೆದ ಜನವರಿಯಲ್ಲಿ ಕೋರ್ಟ್ ಆದೇಶದ ಅನ್ವಯ ದೇವರಾಜ್ ಎಂಬುವರು ಜೆಸಿಬಿ ಮೂಲಕ ಕಾಂಪೌಂಡ್ ನೆಲಸಮಗೊಳಿಸಿದ್ರು. ಈ ವೇಳೆ ಸ್ಥಳದಲ್ಲಿ ಹೈಡ್ರಾಮಾ ನಡೆದಿತ್ತು. ಈಗ ಅರ್ಜಿದಾರರಾದ ಪುಷ್ಪಾ ಹಾಗೂ ಎಚ್ಆರ್ ನಟರಾಜ್ ಅವರಿಗೆ ನ್ಯಾಯಾಲಯ ಸ್ಪಷ್ಟ ನಿರ್ದೇಶನ ನೀಡಿದ್ದು, ವಿವಾದಿತ ಆಸ್ತಿಯನ್ನು ಯಾರಿಗೂ ಪರಭಾರೆ ಮಾಡುವಂತಿಲ್ಲ, ಜಾಗವನ್ನು ಬಾಡಿಗೆಗೆ ಅಥವಾ ಮಾರಾಟ ಮಾಡುವಂತಿಲ್ಲ, ಮುಂದಿನ ಆದೇಶದವರೆಗೆ ಆಸ್ತಿಯ ಸ್ವರೂಪವನ್ನು ಬದಲಾಯಿಸುವಂತಿಲ್ಲ ಎಂದು ಸೂಚಿಸಿದೆ. ಆಲೂರು ತಾಲೂಕಿನ ಮಾಳಿಗನಹಳ್ಳಿ ಗ್ರಾಮದಲ್ಲಿ ಶನಿವಾರ ಕಾರು ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು, ಬೈಕ್ ಸವಾರನ ಸ್ಥಿತಿ ಗಂಭೀರವಾಗಿದೆ. ಮದ್ಯದ ಅಮಲಿನಲ್ಲಿ ತನ್ನ ಮೇಲೆ ತಾನೇ ನಿಯಂತ್ರಣ ಕಳೆದುಕೊಂಡಿದ್ದ ಕಾರು ಚಾಲಕ ಎದುರಿಗೆ ಬರುತ್ತಿದ್ದ ಬೈಕ್ಗೆ ಬಲವಾಗಿ ಡಿಕ್ಕಿ ಹೊಡೆದಿದ್ದಾನೆ. ತಕ್ಷಣ ಅಲ್ಲಿಂದ ಪರಾರಿಯಾಗಲು ಯತ್ನಿಸಿದ್ದು, ಆದರೆ ಕೂಡಲೇ ಎಚ್ಚೆತ್ತುಕೊಂಡ ಸ್ಥಳೀಯರು ಗಾಯಾಳುವನ್ನು ಆಸ್ಪತ್ರೆಗೆ ರವಾನಿಸಿ ಕಾರನ್ನು ಬೈಕ್ಗಳಲ್ಲಿ ಬೆನ್ನಟ್ಟಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾರನ್ನು ಅಡ್ಡಗಟ್ಟಿದ ಸ್ಥಳೀಯರು ಚಾಲಕನಿಗೆ ಸರಿಯಾಗಿಯೇ ತರಾಟೆ ತೆಗೆದುಕೊಂಡಿದ್ದು, ಕುಡಿದು ಗಾಡಿ ಓಡಿಸಿರುವುದಕ್ಕೆ ಜನ ಆಕ್ರೋಶ ಹೊರಹಾಕಿದ್ದು, ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಡ್ರಗ್ಸ್ ಮಾರಾಟ ಜಾಲದ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ರಾಜ್ಕುಮಾರ್ ನಗರದ ಚೆಕ್ಪೋಸ್ಟ್ನಲ್ಲಿ ಕಾರು ತಪಾಸಣೆ ನಡೆಸಿದಾಗ 5 ಯುವಕರು ಸಿಕ್ಕಿಬಿದ್ದಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಕಾರಿನಲ್ಲಿ ತಪಾಸಣೆ ನಡೆಸಿದಾಗ ಡ್ರಗ್ಸ್ ಪತ್ತೆಯಾಗಿದ್ದು, ಹಾಸನದ ರಾಜ್ಕುಮಾರ್ ನಗರದ ಬಳಿಯ ಚೆಕ್ಪೋಸ್ಟ್ನಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಮೌಲ್ಯದ 40 ಗ್ರಾಂ ಎಂಡಿಎಂ ಅನ್ನು ವಶಪಡಿಸಿಕೊಂಡಿದ್ದು, 1 ಎರ್ಟಿಗಾ ಕಾರನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಬಂಧಿತ ಆರೋಪಿಗಳಾದ ಪರ್ವೀಜ್ 29, ಸುಹೇಲ್ 24, ಅಬ್ದುಲ್ ಯಾಸಿನ್ 20, ಇಬ್ರತ್ ಖಾನ್ 24, ಸೈಯದ್ ಯೂಸಫ್ 23 ಎಂಬ 5 ಯುವಕರಲ್ಲಿ 4 ಶಿವಮೊಗ್ಗ ಮೂಲದವರಾಗಿದ್ದು, ಒಬ್ಬರು ಹಾಸನದವರಾಗಿದ್ದಾರೆ. ಈ ಯಶಸ್ವಿ ದಾಳಿಯನ್ನು ಪೆಂಚನ್ ಮೊಹಲ್ಲಾ ಸಿಪಿಐ ಸ್ವಾಮಿನಾಥ್ ಮತ್ತು ಪಿಎಸ್ಐ ರವಿಶಂಕರ್ ಅವರ ನೇತೃತ್ವದ ತಂಡ ನಡೆಸಿದ್ದು, ಸದ್ಯ ಪೆಂಚನ್ ಮೊಹಲ್ಲಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಸನ ಜಿಲ್ಲಾ ಅರೆಸೇನಾ ಪಡೆ ಒಕ್ಕೂಟದಿಂದ ಇಂದು ಪುಲ್ವಾಮಾದಲ್ಲಿ ಹುತಾತ್ಮರಾದ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ 2019ರಲ್ಲಿ ಹುತಾತ್ಮರಾದ 44 ಸಿಆರ್ಪಿಎಫ್ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಸಲುವಾಗಿ ಬೃಹತ್ ಬೈಕ್ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. ನಗರದ ಡೈರಿ ವೃತ್ತದಿಂದ ಆರಂಭವಾದ ಮೆರವಣಿಗೆ ರಿಂಗ್ ರಸ್ತೆ, ಸುಬೇದಾರ್ ನಾಗೇಶ್ ವೃತ್ತ, ಸಾಲ್ಗಾಮೆ ರಸ್ತೆ, ಹೇಮಾವತಿ ಪ್ರತಿಮೆ, ಎನ್ಆರ್ ವೃತ್ತ, ಬಿಎಂ ರಸ್ತೆ, ರೈಲು ನಿಲ್ದಾಣ ಮುಂಭಾಗದಿಂದ ಕೆಂಚಟ್ಟಹಳ್ಳಿಯಲ್ಲಿರುವ ಅರೆಸೇನಾ ಭವನದಲ್ಲಿ ಮೆರವಣಿಗೆ ಮುಕ್ತಾಯಗೊಳಿಸಲಾಯಿತು. ರ್ಯಾಲಿಯಲ್ಲಿ 100 ಮಂದಿ ನಿವೃತ್ತ ಯೋಧರು ಮತ್ತು ಅವರ ಕುಟುಂಬದ ಸದಸ್ಯರು ಭಾಗಿಯಾಗಿದ್ದರು. ನಮಸ್ಕಾರ, ನನ್ನ ಹೆಸರು ಪಿ ವಿ ನಾಗೇಶ್ ಅಂತ, ಅರೆಸೇನಾ ಪಡೆ ಜಿಲ್ಲಾಧ್ಯಕ್ಷ. ಇವತ್ತು ಏನು ಪುಲ್ವಾಮಾ ಅಟ್ಯಾಕಲ್ಲಿ 44 ಜನ ನಮ್ಮ ವೀರ ಯೋಧರು ಹುತಾತ್ಮರಾಗಿದ್ದರು, ಅದರ ಅಂಗವಾಗಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸೋಕ್ಕೋಸ್ಕರವಾಗಿ ಈ ರ್ಯಾಲಿಯನ್ನು ಆಯೋಜಿಸಿದ್ದೇವೆ. ಈ ರ್ಯಾಲಿ ಡೈರಿ ಸರ್ಕಲಿಂದ ನಾಗೇಶ್ವರ ವೃತ್ತ ಮತ್ತು ಸಹ್ಯಾದ್ರಿ ಸರ್ಕಲ್ಲು, ಹೇಮಾವತಿ ಪ್ರತಿಮೆ ಮತ್ತು ಎನ್ಆರ್ ಸರ್ಕಲ್ಲು, DC ಆಫೀಸ್ ಆಪೋಸಿಟಿಂದ ಮತ್ತೆ ನಮ್ಮ ಡೈರಿ ಸರ್ಕಲಿಗೆ ಬಂದು ನಮ್ಮ ಕೆಂಚಟ್ಟಹಳ್ಳಿ ಯೋಧ ಭವನದ ಹತ್ರ ಮುಕ್ತಾಯವಾಗುತ್ತೆ. ಇವತ್ತಿನ ಕಾರ್ಯಕ್ರಮ ಶ್ರದ್ಧಾಂಜಲಿ ಸಲ್ಲಿಸೋದು ಮತ್ತು ನಮ್ಮ
1 ವರ್ಷ ಆಗಿದೆ ನಮ್ಮ ಅರಸೇನಾ ಕಟ್ಟಡ ಕಟ್ಟಿ ಅದರ ಭವನ ಕಟ್ಟಿ ಅದರ ವಾರ್ಷಿಕೋತ್ಸವನ ಆಚರಿಸ್ತಾ ಇದ್ದೀವಿ. ಇದೇ ತಿಂಗಳ 18ರಂದು ನಗರದಲ್ಲಿ ನಶಾಮುಕ್ತ ಭಾರತ ಅಂಗಾಂಗ ದಾನ ಅಭಿಯಾನ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಹಾಗೂ ವೈದ್ಯರಾದ ಡಾಕ್ಟರ್ ಎಸ್ಎ ನಿತಿನ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಂದಿನ ಯುವಜನತೆ ಅನೇಕ ವ್ಯಸನಗಳತ್ತ ಮುಖ ಮಾಡಿದ್ದು ಅದರ ದಾಸರಾಗಿ ತಮ್ಮ ಉಜ್ವಲ ಭವಿಷ್ಯ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಇದರಿಂದ ಕುಟುಂಬಕ್ಕೆ ಹೊರೆ, ಸಮಾಜಕ್ಕೆ ಮಾರ್ಗವಾಗುತ್ತಿದ್ದಾರೆ. ಪ್ರತಿಯೊಬ್ಬ ಯುವಕರಿಗೂ ಮಾರ್ಗದರ್ಶನದ ಅರಿವು ಮೂಡಿಸುವುದು ಕಾರ್ಯಕ್ರಮದ ಉದ್ದೇಶ. ಜಿಲ್ಲೆಯಲ್ಲಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅನುಮೋದಿತ ಉನ್ನತ ಆರೋಗ್ಯ ವೈದ್ಯಕೀಯ ಹಾಗೂ ಅರೆವೈದ್ಯಕೀಯ ಸಂಸ್ಥೆಗಳು ಸೇರಿ ದಿಶಾ ಬೌದ್ಧ ಫೌಂಡೇಶನ್ ಹಾಗೂ ನಾರ್ಕೋಟಿಕ್ಸ್ ಬ್ಯೂರೋ ಅಂದು ಬೆಳಗ್ಗೆ 7 ಗಂಟೆಗೆ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ವಿದ್ಯಾಲಯಗಳು ಅದರಲ್ಲಿ ಬರ್ತಾ ಇದೆ. ಅಂದರೆ ಮೆಡಿಕಲ್ಲು, ಡೆಂಟಲ್ಲು, ಆಯುರ್ವೇದ, ಹೋಮಿಯೋಪತಿ, ನ್ಯಾಚುರೋಪತಿ, ಯುನಾನಿ, ಸಿದ್ಧ ಮೆಡಿಸಿನ್ಸು, ಫಾರ್ಮಸಿ, ನರ್ಸಿಂಗು, ಫಿಸಿಯೋಥೆರಪಿ, ಅಲೈಡ್ ಸೈನ್ಸಸ್ಸು, ಇದೆಲ್ಲ ಕಾಲೇಜಸ್ಸು ಈ ಅಂಡರಲ್ಲಿ ಬರ್ತಾ ಇದೆ. ಸುಮಾರು 1500 ವಿದ್ಯಾಲಯಗಳು, ಇನ್ಸ್ಟಿಟ್ಯೂಷನ್ಸ್ಗಳು ವಿಶ್ವವಿದ್ಯಾಲಯದ ಅಂಡರಲ್ಲಿ ಬರ್ತದೆ. ಈ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಏನಿದೆ ಅದರ ಒಂದು ಸಹಭಾಗಿತ್ವದಲ್ಲಿ ಅನುಮೋದನೆಗೊಂಡಿರುವಂತಹ ಹಾಸನದಲ್ಲಿ 21 ಕಾಲೇಜುಗಳು ಇದ್ದಾವೆ. ಆ 21 ಕಾಲೇಜುಗಳು ಒಟ್ಟಿಗೆ ಸೇರಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ಒಂದು ನಶಾಮುಕ್ತ ಅಭಿಯಾನವನ್ನು ಮಾಡಬೇಕಂತೇಳಿ ಯೋಚನೆ ಮಾಡಿದ್ದಾರೆ. ಇದರಲ್ಲಿ ಏನಂತ ಹೇಳಿದರೆ, ಈಗ ನಮಗೆ ಗೊತ್ತಿರುವ ಹಾಗೆ ಈಗಾಗಲೇ ಯುವಜನತೆ ತುಂಬ ವ್ಯಸನಗಳ ಹಿಂದೆ ಹೋಗ್ತಾ ಇದ್ದಾರೆ. ಅನೇಕ ಮಾದಕ ದ್ರವ್ಯಗಳ ವ್ಯಸನಕ್ಕೆ ತುತ್ತಾಗ್ತಾ ಇದ್ದಾರೆ. ಇದು ಪ್ರತಿಯೊಂದು ವಿದ್ಯಾಲಯ ಮತ್ತು ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ಕೇರ್ ತಗೊಳ್ಳಿಲ್ಲ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಯುವಜನತೆ ಖಂಡಿತವಾಗಿ. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ರಾಮನಾಥ್, ಡಾಕ್ಟರ್ ಶಶಿಕುಮಾರ್, ಡಾಕ್ಟರ್ ಕಿರಣ್ ಕೆಂಪೇಗೌಡ ಇನ್ನಿತರರು ಹಾಜರಿದ್ದರು. ಹಾಸನ ನಗರದಲ್ಲಿ ಸಂಚಾರಿ ನಿಯಮಗಳ ಪಾಲನೆಯ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ನೇತಾಜಿ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ವಿಶಿಷ್ಟವಾದ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದರು. ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಮಕ್ಕಳು ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ, ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡದಂತೆ ಹಾಗೂ ಕಾರ್ ಚಾಲಕರು ಸುರಕ್ಷತೆಯ ದೃಷ್ಟಿಯಿಂದ ಸೀಟ್ ಬೆಲ್ಟ್ ಧರಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿ ಧ್ರುವ, ಪ್ರತಿಯೊಬ್ಬರು ಪ್ರಯಾಣದ ಸಮಯದಲ್ಲಿ ಸಂಚಾರಿ ನಿಯಮಗಳನ್ನು ಶಿಸ್ತಿನಿಂದ ಪಾಲಿಸಬೇಕು. ಜೀವವು ಅತ್ಯಮೂಲ್ಯವಾದುದು, ಆದ್ದರಿಂದ ಹೆಲ್ಮೆಟ್ ಧರಿಸುವುದು ಸೂಕ್ತ ಮತ್ತು ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಬಾರದು ಎಂದು ತಿಳಿಸಿದರು. ನನ್ನ ಹೆಸರು ಧ್ರುವ. ಇವತ್ತು ನಾನು ಇಲ್ಲಿ ಮಾತಾಡಲು ಬಂದಿದ್ದೇನೆ. ಯಾಕಂದರೆ ಸುಮಾರು ಜನ ಮಕ್ಕಳು ನಾನು ನೋಡ್ತಾ ಇರುತ್ತೇನೆ ರೋಡಲ್ಲಿ ಎಲ್ಲರೂ ಓಡಿಸ್ತಾ ಇರ್ತಾರೆ 18 ವರ್ಷದ ಕೆಳಗಿನ ಮಕ್ಕಳು. ಹಾಗೂ ಅವರು ಹೆಲ್ಮೆಟ್ ಹಾಕೊಂಡು ಹೋಗಬೇಕು, ಹಾಗೂ ಆಮೇಲೆ ಸೀಟ್ ಬೆಲ್ಟ್ ಹಾಕೋಬೇಕು, ಆಮೇಲೆ ಜೀಬ್ರಾ ಕ್ರಾಸಲ್ಲೇ ಹೋಗಬೇಕು. ಎಲ್ಲರೂ ಸಿಗ್ನಲ್ನ ಯಾರೂ ಪಾಲಿಸ್ತಿಲ್ಲ. ಈಗ ಹಾಸನದಲ್ಲಿ, ಬೆಂಗಳೂರಲ್ಲಿ ಫುಲ್ಲು ಟ್ರಾಫಿಕ್ ಇದೆ. ಹಾಗಾಗಿ ಎಲ್ಲರೂ ನೀಟಾಗಿ ಪಾಲಿಸಬೇಕು ಅಂತ ನನ್ನ ಆಶಯ. ಧನ್ಯವಾದಗಳು. ಇಂದು ನಾವು ಸೋಷಿಯಲ್ ರ್ಯಾಲಿ ಮಾಡ್ತಿದ್ದೀವಿ. ಇಲ್ಲಿ ಯಾರೇ ಹೆಲ್ಮೆಟ್ ಹಾಕ್ದೇ ಸೀಟ್ ಬೆಲ್ಟ್ ಓಡಿಸ್ತಾ ಇದ್ರು, ಹೆಲ್ಮೆಟ್ ಹಾಕುತ್ತಾ ಇದ್ದಾರೆ. ಮತ್ತು ಕಾರಲ್ಲಿ ಸೀಟ್ ಬೆಲ್ಟ್ ಹಾಕುತ್ತಾ ಇದ್ದಾರೆ. 18 ವರ್ಷದ ಒಳಗಡೆ ಮಕ್ಕಳು ಗಾಡಿಯನ್ನು ಓಡಿಸಬಾರ್ದು. ನಿಧಾನವಾಗಿ ಚಲಿಸಿ, ಒನ್ ವೇಯಲ್ಲಿ ಹೋಗಬೇಡಿ. ಹಾಗೂ ಪಾರ್ಕಿಂಗ್ ಸ್ಥಳದಲ್ಲಿ ಪಾರ್ಕ್ ಮಾಡಿ, ನೋ ಪಾರ್ಕಿಂಗಲ್ಲಿ ಪಾರ್ಕಿಂಗ್ ಮಾಡಬೇಡಿ. ಧನ್ಯವಾದ. ಈ ಅಭಿಯಾನದಲ್ಲಿ ಶಾಲೆ ಶಿಕ್ಷಕರು ಹಾಗೂ ನೂರಾರು ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಸಾರ್ವಜನಿಕರ ಗಮನ ಸೆಳೆದರು. ಮಾರ್ಚ್ 10ರಂದು ಕಾಶಿ ಜಗದ್ಗುರುಗಳವರ ಇಷ್ಟಲಿಂಗ ಮಹಾಪೂಜೆ ಹಾಗೂ ಸಿದ್ಧಾಂತ ಶಿಖಾಮಣಿ ಗ್ರಂಥ ಪ್ರವಚನ ಧರ್ಮಸಭೆ ನಡೆಯಲಿದೆ ಎಂದು ನೊಣವಿನಕೆರೆ ಶ್ರೀ ಡಾಕ್ಟರ್ ಕರಿವೃಷಭ ಶಿವಯೋಗೀಶ್ವರ ಸ್ವಾಮಿಗಳು ತಿಳಿಸಿದ್ದಾರೆ. ನಗರದ ವೀರಶೈವ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದ ಕಾಶಿ ಜಗದ್ಗುರುಗಳವರ ಇಷ್ಟಲಿಂಗ ಮಹಾಪೂಜೆಯ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸ್ವಾಮಿಗಳು, ವೀರಶೈವ ಸಮಾಜದ ಪಂಚಪೀಠ ಜಗದ್ಗುರುಗಳ ಪರಿಚಯವನ್ನು ಈ ತಾಲೂಕಿನ ಭಕ್ತಾದಿಗಳಿಗೆ ಪರಿಚಯಿಸುವ ಉದ್ದೇಶದಿಂದ ಅರಸೀಕೆರೆ ತಾಲೂಕಿನ ಯುವಪಡೆ ಹಾಗೂ ಹಿರಿಯರ ಮಾರ್ಗದರ್ಶನದಲ್ಲಿ ಶ್ರೀ ಪಂಚಪೀಠ ಧಾರ್ಮಿಕ ಆಚರಣೆ ಸಮಿತಿ ರಚಿಸಿಕೊಂಡು ಪಂಚಪೀಠ ಜಗದ್ಗುರುಗಳನ್ನು ಕರೆಸಿ ಕಳೆದ ವರ್ಷ ಶ್ರೀ ಕೇದಾರ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಅರ್ಥಪೂರ್ಣವಾಗಿ ಮಾಡಲಾಗಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಂಡರು. ಈ ಕಾರ್ಯಕ್ರಮದ ಚಿಂತನೆಯಲ್ಲಿರ್ತಕ್ಕಂಥ ಸನ್ನಿವೇಶ 16 ವರ್ಷದಿಂದ ಸಮಾಜದ ಸಂಘಟನೆಯಲ್ಲಿ ಬೆಳೆದು ಬಂದಿರತಕ್ಕಂಥದ್ದು. ಈ ಪಂಚಪೀಠಾಧೀಶ್ವರರ ಒಂದು ಪರಿಚಯವನ್ನು, ಒಂದು ಸಂಘಟನೆಯನ್ನು ಪ್ರಾರಂಭದಲ್ಲಿ ನಾವು ಕಲ್ಯಾಣ ಮಂಟಪ ಉದ್ಘಾಟನೆ ಮಾಡುವ ಸಮಯದಲ್ಲಿನ ಪಂಚಪೀಠಾಧೀಶ್ವರನ್ನ ಕರೆದು ಈ ಒಂದು ತಾಲೂಕಿಗೆ ಪರಿಚಯ ಮಾಡಿಸಿಕೊಟ್ಟು ಈ ಒಂದು ಕಲ್ಯಾಣ ಮಂಟಪ ಉದ್ಘಾಟನೆ ಕಾರ್ಯಕ್ರಮ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಗುರುಗಳನ್ನು ಒಂದೊಂದು ಸದ್ಯ ಕರಿಬೇಕು ಅನ್ನತಕ್ಕಂಥ ಸಂಕಲ್ಪ ಎಲ್ಲರ ಅಭಿಪ್ರಾಯ ಮೇರೆಗೆ
ಪ್ರತಿ ವರ್ಷ ರಂಭಾಪುರಿ ಜಗತ್ತು ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದಾಗಿತ್ತು. ಇನ್ನು 4 ಗುರುಗಳನ್ನು ಪರಿಚಯ ಮಾಡಿಕೊಡ್ಬೇಕು ಅನ್ನೋದು ಸಮಯಗನುಗುಣವಾಗಿ ಎಲ್ಲ ಭಕ್ತರನ್ನು ತಮ್ಮದೇ ಆಗಿರ್ತಕ್ಕಂಥ ಕಷ್ಟ ಸುಖದಲ್ಲಿ ಸಂಸಾರದ ಸ್ಥಳದಲ್ಲಿ ಇರ್ತಕ್ಕಂಥವರು ಕಾಶಿಗೆ ಹೋಗ್ಬೇಕು, ಶ್ರೀಶೈಲಕ್ಕೆ ಹೋಗ್ಬೇಕು, ಕೇದಾರಕ್ಕೆ ಹೋಗ್ಬೇಕು ಅಂದ್ರೆ ಅವರ ಒಂದು ಸಂಸಾರ ಸ್ಥಳದಲ್ಲಿ ಹಿಂದುಳಿದವರಾಗಿರ್ತಕ್ಕಂಥವ್ರು ಯಾರೂ ಹೋಗಿ ದರ್ಶನ ಮಾಡಬೇಕು ಅನ್ನುವಂಥ ಪರಿಪಾಠವನ್ನು ಮೈಗೂಡಿಸ್ಕೊಂಡಿರಲಿಲ್ಲ. ಯಾವತ್ತಿನ ದಿನ ಪಂಚಪೀಠಾಧೀಶ್ವರನ ಕರೆದು ಪರಿಚಯ ಮಾಡಿಕೊಟ್ಟಿದ್ದೀವಿ. ಇನ್ನು ಒಬ್ಬೊಬ್ಬ ಗುರುಗಳನ್ನೂ ಕರೆದು ಇಷ್ಟಲಿಂಗ ಪೂಜೆಯನ್ನು ಮಾಡಿ ಸಮಾಜದ ಪರಿಚಯವನ್ನು ಸಂಘಟನೆಯನ್ನು ಮಾಡುವಂಥ ಸಂಕಲ್ಪದ ಮೇರೆಗೆ ನಾವು ಸಂಘಟನೆಯನ್ನು ಮಾಡಿಕೊಂಡಿರ್ತಕ್ಕಂಥವರಾಗಿದ್ದೀವಿ. ಈ ಪಂಚಪೀಠಾಧೀಶರು ಸಭೆಯಲ್ಲಿ ಪಂಚಪೀಠ ಧಾರ್ಮಿಕ ಆಚರಣಾ ಸಮಿತಿಯ ಪದಾಧಿಕಾರಿಗಳು, ಪಂಚಪೀಠಗಳ ಪೀಠಾಭಿಮಾನಿಗಳು ಹಾಗೂ ಭಕ್ತರು ಪಾಲ್ಗೊಂಡಿದ್ದರು. ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿದ್ದರೂ ಸಹ ಅಭಿವೃದ್ಧಿ ಮಾತ್ರ ಕೆಳದರ್ಜೆಯಲ್ಲಿ ಸಾಗಿದೆ ಎಂದು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ಬಿಆರ್ ಜಯಣ್ಣ ಬೇಸರ ವ್ಯಕ್ತಪಡಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಬಾಣವರ ಗ್ರಾಮ ಪಂಚಾಯಿತಿಯ ಹಿಂದಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕುಮಾರಸ್ವಾಮಿ ಅವರು ಹಣ ದುರ್ಬಳಕೆ ವಿಚಾರದಲ್ಲಿ 2025ರ ಆಗಸ್ಟ್ ತಿಂಗಳಿನಲ್ಲಿಯೇ ಅಮಾನತುಗೊಂಡಿದ್ದರು. ಆ ಸ್ಥಳಕ್ಕೆ ಶ್ರೀ ಧರ್ಮೇಂದ್ರ ಎಂಬುವರನ್ನು ಪ್ರಭಾರಿಯಾಗಿ ನೇಮಿಸಲಾಗಿತ್ತು. ಆದರೆ ಬಾಣವರ ಗ್ರಾಮ ಪಂಚಾಯಿತಿಯನ್ನು ಸರ್ಕಾರ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸಿ ಅದೇ ಹಿನ್ನೆಲೆ ಆರ್ ನೀಲಕಂಠ ಎಂಬ ಮುಖ್ಯಾಧಿಕಾರಿಯನ್ನು ಪ್ರಭಾರಿಯಾಗಿ ಹಾಸನ ಜಿಲ್ಲಾಧಿಕಾರಿಗಳು ನೇಮಿಸಿರುತ್ತಾರೆ. ಅಧಿಕಾರ ಹಸ್ತಾಂತರದ ಸಮಯದಲ್ಲಿ ಸರಿಯಾದ ದಾಖಲೆಗಳನ್ನು ಹಸ್ತಾಂತರಿಸದೇ ಇರುವುದರಿಂದ ಪಟ್ಟಣ ಪಂಚಾಯಿತಿಯ ಕಾರ್ಯಗಳು ಸುಗಮವಾಗಿ ಸಾಗುತ್ತಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಭಾರಿ ಪಿಡಿಒರವರು 4 ರಿಂದ 5 ತಿಂಗಳ ಅವಧಿಯ ಗ್ರಾಮ ಪಂಚಾಯಿತಿ ದಿನಗೂಲಿ ನೌಕರರ ಹಾಗೂ ಬಿಲ್ ಕಲೆಕ್ಟರ್ ಅವರ ಸಂಬಳವನ್ನು ನೀಡಿರುವುದಿಲ್ಲ ಎಂದು ತಿಳಿಸಿದರು. ಉದ್ದೇಶ ಬಾಣವರ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿಯನ್ನು ಸರ್ಕಾರ ಮೇಲ್ದರ್ಜೆಗೇರಿಸಿ ಪಟ್ಟಣ ಪಂಚಾಯಿತಿ ಮಾಡ್ತಾರೆ. ಸೊ ಈ ಮೊದಲೇ 13/8/2025ರಲ್ಲಿ ಕುಮಾರಸ್ವಾಮಿ ಅಂತ PDO ಇದರಲ್ಲಿ ಅವರು ಪ್ರಧಾನಮಂತ್ರಿಗಳ ವಸತಿ ಯೋಜನೆಯಲ್ಲಿ ಹಣನ 25 ಲಕ್ಷ ರೂಪಾಯಿನ ಮಿಸ್ಯೂಸ್ ಮಾಡಿ ಅದು ಸಿಗಾಕೊಂಡು ರೈಟ್ ಹ್ಯಾಂಡಲ್ಲಿ ಪೇಪರ್ ಪತ್ರಿಕೆಗಳೆಲ್ಲ ಬಂದಿತ್ತು. ಅದಿದೆ ಮಿಸ್ಯೂಸ್ ಮಾಡಿದ್ರು. ಅದನ್ನು ಜಿಲ್ಲಾ ಪಂಚಾಯತಿ ಚೀಫ್ ಇವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅವನ್ನ ಅಮಾನತಲ್ಲಿಟ್ಟರು. ಅದಾದ ತಕ್ಷಣ ನಮಗೆ ಈಗ ಶಾನೆಗೆರೆ PDO ಧರ್ಮೇಂದ್ರ ಪ್ರಧಾನ್ ಅಂತ ಹೇಳಿ ಅವರನ್ನು ನಿಯೋಜನೆ ಮಾಡಿದ್ರು ಸರ್ಕಾರ. ಅದ್ರ ಜೊತೆಗೆ ಬಾಣವರ ಗ್ರಾಮ ಪಂಚಾಯತಿನ ಮೇಲ್ದರ್ಜೆಗೇರಿಸಿ ಪಟ್ಟಣ ಪಂಚಾಯತಿಯಾಗಿ ಸರ್ಕಾರ ಘೋಷಣೆ ಮಾಡಿತು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿ ಕಿರಣ್, ಬಿಜೆಪಿ ಗ್ರಾಮ ಮಂಡಲ ಅಧ್ಯಕ್ಷರು ಹಾಗೂ ವಕೀಲರು ಯತೀಶ್ ಕುಮಾರ್, ಬಾಣವರ ಶಕ್ತಿ ಕೇಂದ್ರದ ಅಧ್ಯಕ್ಷ ಉಮಾಶಂಕರ್, ಬಿವಿ ಕುಮಾರ್, ಮಾಲೇಶಪ್ಪ ಉಪಸ್ಥಿತರಿದ್ದರು. ಬೆಲೆ ಕಟ್ಟಲಾಗದ ನಿಮ್ಮೆಲ್ಲರ ಪ್ರಾಣ ಅತ್ಯಮೂಲ್ಯವಾದದ್ದು. ನಿಮ್ಮ ಹಾಗೂ ನಿಮ್ಮವರ ಸುಖ ಶಾಂತಿಯ ಜೀವನೋಪಾಯಕ್ಕಾಗಿ ತೋಟಗದ್ದೆಗಳಲ್ಲಿ ಕಷ್ಟಪಟ್ಟು ಕೂಲಿ ಕೆಲಸ ಮಾಡುತ್ತಿರುವಿರಿ. ಹಾಗಾಗಿ ನಿಮ್ಮ ಪರಿಸರದಲ್ಲಿ ಕಾಡಾನೆಗಳಿಂದ ನಡೆಯಬಹುದಾದ ಸಂಘರ್ಷವನ್ನು ನಿಯಂತ್ರಿಸಲು ನಮ್ಮೊಂದಿಗೆ ಸಹಕರಿಸಿ ಎಂದು ಸೌರಭ್ ಕುಮಾರ್ ತಿಳಿಸಿದರು. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿ ವ್ಯಾಪ್ತಿಯ ಉತ್ತುಳಲು ಎಸ್ಟೇಟಿನ ಆವರಣದಲ್ಲಿ ನೇಚರ್ ಕನ್ಸರ್ವೇಷನ್ ಫೌಂಡೇಶನ್ ಮೈಸೂರು ಹಾಗೂ ಅರಣ್ಯ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ನಡೆಯುವ ಆನೆ ಮತ್ತು ಜನರ ಹೊಂದಾಣಿಕೆ ಬಗ್ಗೆ ಜಾಗೃತಿ ಮೂಡಿಸುವ ಬೀದಿ ನಾಟಕ ಪ್ರದರ್ಶನಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್ ಮಾತನಾಡಿದರು. ನಮ್ಮ ನಿಮ್ಮೆಲ್ಲರ ಪ್ರಾಣಕ್ಕೆ ಬೆಲೆ ಕಟ್ಟಲಾಗದು. ಕಳೆದುಕೊಂಡ ಪ್ರಾಣ ಮತ್ತೆಂದೂ ಸಿಗದು. ಹಾಗಾಗಿ ನಮ್ಮ ಜೀವ ಕಾಪಾಡಿಕೊಳ್ಳಲು ನಾವು ಜಾಗೃತಿ ಹೊಂದುವುದು ಅವಶ್ಯಕ ಎಂದು ತಿಳಿಸಿದರು. है कि नहीं है वो पता करना जरूरी है, क्योंकि एक बार जान गई तो उसके बाद कौन बचाएगा। हाँ, यहाँ आए हैं 2 रोटी कमाने, पैसा कमाने के लिए, बट जान जाएगा तो कौन बचाएगा। ठीक है ना, इसीलिए पूरा एक्टिव रहना है। और यहाँ पे अभी टीवी में बहुत सारा बताएंगे कि हाथी आने पे क्या करना है या हाथी आने से पहले क्या करना है, और जो भी यहाँ पे तरीका फॉलो करना है वो सारा बताएंगे। ठीक है, वो सब फॉलो करना है। और जो भी आपका डाउट हो, दिक्कत हो, वो सब बताइए। ठीक है,
तो अभी आप लोग ये बताओ कि यहाँ पे आप लोग को ಈ ವೇಳೆ ಎನ್ಸಿಎಫ್ನ ಹಿರಿಯ ವಿಜ್ಞಾನಿ ಆನಂದ್ ಕುಮಾರ್, ಕ್ಷೇತ್ರ ಸಂಯೋಜಕ ದೀಪಕ್ ಭಟ್, ಯೋಜನಾ ಸಂಯೋಜಕ ನಿಸಾರ್ ಅಹಮದ್, ಎನ್ಸಿಎಫ್ ಮೋಹನ್ ಹಾಗೂ ಮಧುಸೂದನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದ ನರ್ತಕಿ ಬಾರ್ ಅಂಡ್ ರೆಸ್ಟೋರೆಂಟ್ ಬಳಿ ನಿಂತಿದ್ದ ವ್ಯಕ್ತಿಗೆ ಚಾಕುವಿನಿಂದ ಇರಿದು ಬರ್ಬರ ಹತ್ಯೆ ಮಾಡಿರುವ ಘಟನೆ ನಡೆದಿದೆ. ಮೊಬೈಲ್ ಅಂಗಡಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಗಾಜಿಪುರ ಬಡಾವಣೆಯ ನಿವಾಸಿ ಶರಣಬಸಪ್ಪ ಗೌಳಿ ಹತ್ಯೆಯಾದ ವ್ಯಕ್ತಿಯಾಗಿದ್ದು, ಸಂಜೆ ಕೆಲಸ ಮುಗಿಸಿಕೊಂಡು ನರ್ತಕಿ ಬಾರ್ ಅಂಡ್ ರೆಸ್ಟೋರೆಂಟ್ ಬಳಿ ನಿಂತಿದ್ದ ವೇಳೆ ಸ್ಥಳಕ್ಕೆ ಬಂದ ದುಷ್ಕರ್ಮಿಗಳು ಚಾಕುವಿನಿಂದ ಇರಿದು ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಹಳೆ ವೈಷಮ್ಯ ಹಿನ್ನೆಲೆಯಲ್ಲಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದ್ದು, ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತರ ಭೇಟಿ ನೀಡಿ ಪರಿಶೀಲಿಸಿದ್ದು, ಬ್ರಹ್ಮಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಹಾನೂರು ವಿಧಾನಸಭಾ ವ್ಯಾಪ್ತಿಗೆ ಬರುವ ವೈಶಂಪಾಳ್ಯ ರಸ್ತೆ, ಕಣ್ಣೂರಿನಿಂದ ಉಲಿಸುಗುಡ್ಡೆ ಬೋರಿಗೆ ಹೋಗುವ ರಸ್ತೆ ಮತ್ತು ಕಟ್ಟೆಬಸಪ್ಪ ರಸ್ತೆಯಿಂದ ಸಿಂಗನಲ್ಲೂರು ಗ್ರಾಮಕ್ಕೆ ಹೋಗುವ ರಸ್ತೆ ಕಾಮಗಾರಿಗಳಿಗೆ ಶಾಸಕ ಎಂಆರ್ ಮಂಜುನಾಥ್ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಹಾನೂರು ವಿಧಾನಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯೇ ನನ್ನ ಮುಖ್ಯ ಗುರಿ. ಈಗಾಗಲೇ ನನ್ನ ಕ್ಷೇತ್ರದ ವ್ಯಾಪ್ತಿ ಪ್ರದೇಶದಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ್ದೇನೆ. ಕಾಮಗಾರಿಗಳು ಪ್ರಗತಿಯತ್ತ ಸಾಗುತ್ತಿವೆ. ಇಂದು ಜನರಿಗೆ ಅನುಕೂಲವಾಗುವಂತೆ ರಸ್ತೆ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ರಸ್ತೆ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಮತ್ತು ಜನರಿಗೆ ಅನುಕೂಲವಾಗುವಂತೆ ಪೈಪ್ಲೈನ್ ಮುಖಾಂತರ ಕುಡಿಯುವ ನೀರಿನ ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗುವುದು ಎಂದು ತಿಳಿಸಿದರು. ಬೆಳಗ್ಗೆಯಿಂದ ವೈಶಂಪಾಳ್ಯ ಜೊತೆಗೆ ಹಾನೂರು ಜೀವಿಗೌಡ ಕಾಲೇಜಲ್ಲಿ ಒಂದು ಮುಖ್ಯವಾಗಿ ಸ್ಟೇಜ್ ಮತ್ತು ಅಲ್ಲಿ ಒಂದು ಯಾವ ಥರದ ಒಂದು ಮಕ್ಕಳ ಒಂದು ಗಾರ್ಮೆಂಟ್ ಯಾವುದಕ್ಕೆ ಲೈಬ್ರರಿ ಗ್ರಂಥಾಲಯ ಮತ್ತು ಆಡಿಟೋರಿಯಂ ಎರಡೂ ಜೀವಿಗೌಡ ಕಾಲೇಜಲ್ಲಿ. ಮತ್ತು ಇಲ್ಲಿ ಕಣ್ಣೂರಿಗೆ ಇದು ಒಂದು ಬೋರೆಯಿಂದ ಕಣ್ಣೂರು ಗ್ರಾಮದವರು ಮತ್ತು ಸಿಂಗನಲ್ಲೂರು ಬಸಪ್ಪನಕಟ್ಟೆಯಿಂದ ಊರಿನ ಕೆರೆಯವರು, ಅದು 1 ಕೋಟಿ ರೂಪಾಯಿ, ಇದು 85 ಲಕ್ಷ. ವೈಶಂಪಾಳ್ಯದ್ದು 1 ಕೋಟಿ, ಮತ್ತು ಜೀವಿಗೌಡ ಕಾಲೇಜ್ ಆಡಿಟೋರಿಯಮ್ಮು ಮತ್ತು ಗ್ರಂಥಾಲಯದ್ದು ಅದು ಆಲ್ಮೋಸ್ಟ್ 2 ಕೋಟಿ ರೂಪಾಯಿ, ಇದು 68. GST ಅದೆಲ್ಲ ಅಷ್ಟಿದೆ. ಇಷ್ಟು ಇವತ್ತಿನ ಒಂದು ಅಭಿವೃದ್ಧಿ ಕಾರ್ಯಗಳ ಒಂದು ಬುದ್ಧಿ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು. ಉಳಿದಾಗಿ ಇವತ್ತೇನು ಈ ಗ್ರಾಮದ ಸಂಪರ್ಕ ರಸ್ತೆಗಳು ಬಹಳ ಮುಖ್ಯವಾಗಿ ಜನರಿಗೆ ಅನುಕೂಲ ಆಗೋದಕ್ಕೆ ಈ ಒಂದು ರಸ್ತೆ ತುಂಬ ಒಂದು ಅವಶ್ಯಕತೆ ಇರೋದ್ರಿಂದ ಅದನ್ನು ತೀರ್ಮಾನ ತಗೊಂಡು ಇದು ಅನುಕೂಲ ಆಗಲಿ ಅಂತೇಳಿ ಈ ಒಂದು ಏನು ಫ್ಲಡ್ಡಲ್ಲಿ ಬಂದಿರತಕ್ಕಂಥ ಅನುದಾನನ ನಾವು ಈ ಒಂದು ಡಿಪಾಸಿಟ್ ಮಾಡಿಕೊಟ್ಟಿದ್ವಿ. ಉಳಿದಂತೆ ಬೇರೆ ಬೇರೆ ಸಾಕಷ್ಟು ಇನ್ನೊಂದು ಮೇರೆಗೆ ಮಾಡಬೇಕು, ಅದನ್ನು ಮಾಡೋದಕ್ಕೆ ಎಲ್ಲ ಒಂದು ಪ್ರಯತ್ನ ಮಾಡ್ತೀವಿ. ಈಗ PDOಗಳು ಸಭೆ ಮಾಡಿದ್ರೆ ಕುಡಿಯೋ ಕಡೆ ಕಾಣಿಸ್ಕೊತಾ ಇದೆ, ಇದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ರೆ, ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟಿದ್ದಾರೆ? ಇದುವರೆಗೂ ಸಭೆ ಮಾಡಿ ಕನಿಷ್ಠ ಇನ್ನು 6 ತಿಂಗಳ ಕಾಲಕ್ಕೆ ನಮಗೆ ಇದು ಒಂದು ಚಾಲೆಂಜಿಂಗ್ ವಿಚಾರ. ಈ ವೇಳೆ ಜೆಇಇ ಕಾರ್ತಿಕ್, ಗುತ್ತಿಗೆದಾರ ಧರಣೇಶ್, ಮುಖಂಡರಾದ ಮಂಜೇಶ್, ಸಿಂಗನಲ್ಲೂರು ರಾಜಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಮಳವಳ್ಳಿ ತಾಲೂಕಿನ ಬಾಣಸಮುದ್ರ ಗ್ರಾಮದ ಶ್ರೀ ಬಸವೇಶ್ವರ ಕ್ರೀಡಾ ಬಳಗದ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಸತತ 20ನೇ ಬಾರಿಗೆ ಆಯೋಜಿಸಿದ ರಾಜ್ಯಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ಮಳವಳ್ಳಿ ತಾಲೂಕಿನ ಬಾಣಸಮುದ್ರ ಗ್ರಾಮದ ಶ್ರೀ ಬಸವೇಶ್ವರ ಕ್ರೀಡಾ ಬಳಗದ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಸತತ 20ನೇ ಬಾರಿಗೆ ಆಯೋಜಿಸಿದ್ದ ರಾಜ್ಯಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ಮಳವಳ್ಳಿಯ ಟಿಎಪಿಸಿ ಎಂಎಸ್ಲಿ ಅಧ್ಯಕ್ಷರಾದ ಲಿಂಗರಾಜ್ ಚಾಲನೆ ನೀಡಿದರು. ನಂತರ ಮಾತನಾಡಿ, ಈ ಗ್ರಾಮದ ಯುವಕರು ಶ್ರೀ ಬಸವೇಶ್ವರ ಕ್ರೀಡಾ ಬಳಗ ಎಂಬ ಹೆಸರಿನಿಂದ ಗ್ರಾಮೀಣ ಪ್ರಶಸ್ತಿ ಕ್ರೀಡೆಗಳನ್ನು ಆಯೋಜಿಸಿರುವುದು ಶ್ಲಾಘನೀಯವಾಗಿದ್ದು, ಗ್ರಾಮೀಣ ಕ್ರೀಡೆಗಳು ನಶಿಸಿ ಹೋಗುತ್ತಿರುವ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ತುಂಬಾ ಉಪಯುಕ್ತ ಆಗಿದೆ. ಎಲ್ಲರೂ ಒಗ್ಗಟ್ಟಿನಿಂದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿರುವುದು ಶ್ಲಾಘನೀಯ. ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು. ಡಿ ಹಲಸಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀಧರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ನಮ್ಮ ಗ್ರಾಮದ ಯುವಕರು 20 ವರ್ಷಗಳಿಂದ ಕ್ರಿಕೆಟ್ ಪಂದ್ಯಾವಳಿಯ ಕ್ರೀಡಾಕೂಟವನ್ನು ಆಯೋಜಿಸಿಕೊಂಡು ಬರುತ್ತಿರುವುದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸಿ ಕ್ರೀಡೆಯಲ್ಲಿ ಸೋಲು ಗೆಲುವುಗಳನ್ನು ಸಮನಾಗಿ ಸ್ವೀಕರಿಸಿ ಎಂದು ತಿಳಿಸಿದರು. ಈ ಒಂದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ಟೆನ್ನಿಸ್ ಬಾಲ್ ಮತ್ತು ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿದ್ದಾರೆ. ಈ ಒಂದು ಆಯೋಜಕರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಏನು ಈ ಒಂದು
ಕ್ರಿಕೆಟ್ ಬಳಗದ ಅಧ್ಯಕ್ಷರಾದಂಥ ಮತ್ತು ಸಹಕಾರ ಸಂಘದ ಹಲಸಳ್ಳಿ ಸಹಕಾರ ಸಂಘದ ಕಾರ್ಯಕ್ರಮದಲ್ಲಿ ಹಾಲಸಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿಎಸ್ ಮಲ್ಲೇಶ್, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರಾದ ಬಿಎಂ ರಾಮಚಂದ್ರ ಮತ್ತು ದೊಡ್ಡಸ್ವಾಮಿ ಸೇರಿದಂತೆ ಸಂಘಟನೆಯ ಕಾರ್ಯದರ್ಶಿ ಬಿಎಸ್ ಶ್ರೀನಿವಾಸ್ ಸೇರಿದಂತೆ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು. ಸಂಕ್ಷಿಪ್ತ ಸುದ್ದಿಗಳು. ಹೊಳೆನರಸೀಪುರ ತಾಲೂಕಿನ ಹಳ್ಳಿಮೈಸೂರು ಹೋಬಳಿ ಆನೆಕನಂಬಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಸಿರೇ ಉಸಿರು ಇಕೋ ಕ್ಲಬ್ನಿಂದ ಗ್ರಾಮದಲ್ಲಿ ಜಾಥಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕಿ ಉಷಾರಾಣಿ, ಮುಖ್ಯ ಶಿಕ್ಷಕರಾದ ವೆಂಕಟೇಶ್ ಹಾಗೂ ಶಿಕ್ಷಕರಾದ ಶಿವಣ್ಣ ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮದುವೆಗೆ ಬಂದಿದ್ದ ಮಹಿಳೆ ನಿಗೂಢ ಕಣ್ಮರೆ, ನಾಪತ್ತೆ ಸುತ್ತ ಹಲವು ಅನುಮಾನಗಳ ಹುತ್ತ, ಪೊಲೀಸರ ವಿರುದ್ಧ ಕುಟುಂಬಸ್ಥರ ಆಕ್ರೋಶ. ನಟ ಯಶ್ ತಾಯಿ ಪುಷ್ಪಾ ಸೈಟ್ ವಿವಾದ, ಕೋರ್ಟ್ನಿಂದ ಮಹತ್ವದ ಆದೇಶ, ವಿವಾದಿತ ಜಾಗಕ್ಕೆ ಬಿಗ್ ಟ್ವಿಸ್ಟ್. ಕಾರು ಮತ್ತು ಬೈಕ್ ನಡುವೆ ಭೀಕರ ಅಪಘಾತ, ಪರಾರಿಯಾಗುತ್ತಿದ್ದ ಚಾಲಕನಿಗೆ ಬಿತ್ತು ಧರ್ಮದೇಟು, ಆಲೂರು ತಾಲೂಕಿನ ಮಾಳಿಗನಹಳ್ಳಿಯಲ್ಲಿ ಘಟನೆ. ಹಾಸನದಲ್ಲಿ ಖಾಕಿ ಭರ್ಜರಿ ಬೇಟೆ, ಚೆಕ್ಪೋಸ್ಟ್ನಲ್ಲಿ ಸಿಕ್ಕಿಬಿದ್ದ ಡ್ರಗ್ಸ್ ಗ್ಯಾಂಗ್, 2 ಲಕ್ಷದ ಮಾದಕ ವಸ್ತು ವಶ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.